ಧರ್ಮಸ್ಥಳದ ಬುರುಡೆ ರಹಸ್ಯ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆಗೆ ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದೀಗ ಪಾಯಿಂಟ್ ನಂಬರ್ 15 ಮತ್ತೊಂದು ಟ್ವಿಸ್ಟ್. ಸ್ಪಾಟ್ ನಂಬರ್ 15 ಗುರುತಿಸುವಾಗ ಹಾಗಾದ್ರೆ ಅನಾಮಿಕನಿಗೆ ಏನಾಯ್ತು? ಅನಾಮಿಕನ ಮೇಲೆಯೇ ಎಸ್ಐಟಿಗೆ ಅನುಮಾನ ಮೂಡಿದ್ಯಾ? ಕುತೂಹಲ ಕೆರಳಿಸ್ತಾ ಇದೆ. ಏನಾಗಿತ್ತು ಹಾಗಾದ್ರೆ ಅನಾಮಿಕನಿಗೆ ಸ್ಪಾಟ್ ನಂಬರ್ 15 ಗುರುತಿಸುವಾಗ? ಹೇಳಿ ಕೇಳಿ ಅವರು ತನಿಖಾಧಿಕಾರಿಗಳು ಅವರನ್ನ ದಿಕ್ತಪ್ಸೋದು ಅಷ್ಟೊಂದು ಸುಲಭನ? ಯಾವ ರೂಪದಲ್ಲೇ ಮೋಸ ಮಾಡೋದಕ್ಕೆ, ತಿರ್ಚೋದಕ್ಕೆ, ಪ್ರಕರಣವನ್ನ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವ್ರು ಕಂಡು ಹಿಡಿತಾರೆ. ಅಪರಾಧಿಗಳು ಚಾಪೆ ಕೆಳಗಡೆ ತೂರಿದ್ರೆ ತನಿಖಾಧಿಕಾರಿಗಳು, ಪೊಲೀಸ್ ಪಡೆ ರಂಗೋಲಿ ಕೆಳಗಡೆನೆ ತೂರುತ್ತೆ. ಅಷ್ಟು ಚಾಣಾಕ್ಷಮತಿ, ಚುರುಕುತನ, ಬೇಹುಗಾರಿಕಾ ತಂತ್ರ ಅವರ ಬಳಿ ಇಲ್ಲದೆ ಹೋದ್ರೆ ಅವರು ಆ ಹುದ್ದೆಯಲ್ಲಿ ಇಷ್ಟು ದಿನ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತೆ ತನಿಖಾ ತಂಡ ಅಂತ ಕರೆಸ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅದನ್ನ ದಿಕ್ಕು ತಪ್ಪಿಸುವ ಮಂದಿ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕು, ಗಮನದಲ್ಲಿ ಇಟ್ಕೊಳ್ಬೇಕು. ಒಂದಾದ್ಮೇಲೆ ಒಂದು ಸ್ಪಾಟ್ ಅನ್ನ ತೋರಿಸಿ ಇಲ್ಲಿದೆ, ಅಲ್ಲಿದೆ, ಮತ್ತೊಂದು ಕಡೆ ಇದೆ, ಇನ್ನೊಂದು ಕಡೆ ಇದೆ ಅಂತ ಹೇಳಿ ಘೋರಾಕಾರ ಮಳೆಗಾಲದಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂತಹ ಸಂದರ್ಭದಲ್ಲಿ ಆ ಅರಳು, ಕಲ್ಲು, ಮಣ್ಣು, ಗೊಜ್ಜು ಅದನ್ನ ಅಗಿದು ಬಗಿಸು, ಅಗ್ಸು, ತೆಗ್ಸು ಅಂತ ಹೇಳಿ ತೆಗಿಸ್ತಾ ಇದ್ಬಿಟ್ರೆ ಇವ್ರು ಸಾಕಪ್ಪ ಸಾಕು, ಸುಸ್ತಾಗೋಯ್ತು ಅಂತ ಹೇಳಿ ಹೌದೇ ಹೌದು ಇದೆ ಅಂತ ರಿಪೋರ್ಟ್ ಕೊಟ್ಬಿಡ್ತಾರೆ ಅಂತ ಏನಾದ್ರೂ ಭಾವಿಸಿದ್ರೆ ಅದು ಭ್ರಮೆ ಆಗ್ಬಿಡತ್ತೆ. ಯಾರು ಕೂಡ ಅಷ್ಟೊಂದು ಬೆಪ್ಪರು ತನಿಖಾ ತಂಡದಲ್ಲಿ ಇಲ್ಲ. ಹಾಗಾಗಿ ದಿಕ್ ತಪ್ಪಿಸೋದು ಅಷ್ಟೊಂದು ಸುಲಭ ಅಲ್ಲ. ಈಗ ಇಷ್ಟು ದಿನ ಆದ್ರೂ ತನಿಖೆಯನ್ನ ನಡೆಸ್ತಾ ಇದೆ. 13 ಪಾಯಿಂಟ್ ಮೇಲೆ ಪಾಯಿಂಟ್ ಅವತ್ತಾಗ ತೋರಿಸಿದ್ದನ್ನೆಲ್ಲ ಸ್ಪಾಟ್ ಗಳನ್ನ ಗುರುತಿಸ್ಕೊಳ್ತಾ ಇದ್ದಾರೆ, ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ದಿಗ್ಬಂಧನವನ್ನ ಹಾಕಿ ಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಆತ ಮತ್ತೆ ಇನ್ನೊಂದು ಸಾರಿ ಹೇಳಬಾರ್ದು, ತನಗೆ ಇನ್ನೊಂದು ಅಲ್ಲಿ ಅನುಮಾನ ಇತ್ತು, ಆದ್ರೆ ಪೊಲೀಸರು ಅಲ್ಲಿ ಅವಕಾಶವನ್ನ ಕೊಡ್ಲಿಲ್ಲ, ತನಿಖಾಧಿಕಾರಿಗಳು ಇನ್ನಷ್ಟು ತೆಗೆಸ್ಲಿಲ್ಲ, ನಾನು ತೋರಿಸಿದ ಪಾಯಿಂಟ್ ಅನ್ನ ಗುರುತಿಸಿಲ್ಲ ಅಂತ ಹೇಳಿ ಆತ ದೂರಬಾರದು ಅನ್ನುವ ಕಾರಣಕ್ಕೆ ಆತ ಏನು ಮಾಡ್ತಾನೋ ಅಲ್ಲಿವರೆಗೂ, ಅವನ ಲಿಮಿಟ್ ಎಷ್ಟಿದೆಯೋ ಅಷ್ಟು ಅಲ್ಲಿವರೆಗೂ ಕೂಡ ಶೋಧನೆ ಮಾಡೋದಕ್ಕೆ ಎಸ್ಐಟಿ ತಂಡ ಕೂಡ ನಿರ್ಧಾರ ಮಾಡಿದೆ. ಯಾವೆಲ್ಲ ರೀತಿಯಲ್ಲಿ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನ ಆತ ಮಾಡ್ತಾನೆ ಅಥವಾ ಬೇರೆ ಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ತಾ ಇದೆ ಎಸ್ಐಟಿ ತಂಡ. ಎಲ್ಲಿಯ ತನಕ ಹೋಗ್ತಾರೆ ಅಂತೇಳಿ, ಎಲ್ಲಿಯ ತನಕ ಹೋಗ್ತಾರೋ ಅಲ್ಲಿಯ ತನಕವೂ ಹೋಗಿ ಅವರನ್ನ ಹಿಡಿದು ಎಳ್ಕೊಂಡು ಬರುತ್ತೆ. ಯಾರು ಅಪರಾಧಿಗಳು, ನಿಜವಾದ ಅಪರಾಧಿಗಳು ಅಂತೇಳಿ ಎಸ್ಐಟಿ ತಂಡ ಪತ್ತೆ ಹಚ್ಚುತ್ತೆ ಅನ್ನುವಂತಹ ವಿಶ್ವಾಸ ಜನರಿಗೂ ಕೂಡ ಇರುವಂತದ್ದು. ನಿನ್ನೆ ಪಾಯಿಂಟ್ ನಂಬರ್ 15ರಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಅನಾಮಿಕನಿಗೆ ಹಾಗಾದ್ರೆ ಏನಾಯ್ತು ಅನ್ನುವಂಥದ್ದು ಇರುವಂತಹ ಕುತೂಹಲ. ಮಧ್ಯಾಹ್ನ 12:45ಕ್ಕೆ ಸ್ಪಾಟ್ ನಂಬರ್ 15ಕ್ಕೆ ಕರೆದೊಯ್ದಿದ್ರು. ಮಧ್ಯಾಹ್ನ 12:45ಗೆ ಸ್ಪಾಟ್ ನಂಬರ್ 15ರಲ್ಲಿ ಸ್ಥಳ ಗುರುತಿಸುವಾಗ ಆತನಿಗೆ ಏನಾಯ್ತು? ಅದು ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಎಸ್ಐಟಿ ಜೊತೆ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದ ಆತ ಸಾಕ್ಷ್ಯ ದೂರುದಾರ. ಫುಲ್ ಕನ್ಫ್ಯೂಷನ್ ಆಗ್ತಿದ್ದಂತೆ, ಫುಲ್ ಕನ್ಫ್ಯೂಸ್ ಆದ್ರಂತೆ ಆ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ಸ್ಪಾಟ್ ನಂಬರ್ 15 ಗುರುತಿಸೋದಕ್ಕೆ 20 ನಿಮಿಷ ಟೈಮ್ ಅನ್ನ ತೆಗೆದುಕೊಂಡಿದ್ದಂತೆ. 20 ನಿಮಿಷ ಟೈಮ್ ತೆಗೆದುಕೊಂಡಿದ್ದ ಅನಾಮಿಕ ಅನುಮಾನದಲ್ಲೇ ಮೊದಲಿಗೆ 2 ಸ್ಥಳಗಳನ್ನ ಗುರುತಿಸಿದ್ದ. ಒಂದು ಸ್ಥಳ ಗುರುತಿಸಿದ ಬಳಿಕ ಯಾಕೋ ಅನುಮಾನ ಅಂತ ಹೇಳಿದ್ದ, ಮತ್ತೊಂದು ಸ್ಥಳವನ್ನ ಗುರುತಿಸಿದ್ದಂತೆ ಅನಾಮಿಕ 15 ಗುರುತಿಸುವಂತಹ ಸಂದರ್ಭದಲ್ಲಿ ಆದಂತಹ ನಡವಳಿಕೆಗಳು, ಇವೆಲ್ಲ ಕಂಡು ಬಂದಂತಹ ನಡವಳಿಕೆಗಳು ಆತನದ್ದು. 15 ಗುರುತಿಸ್ತೀನಿ ಅಂತ ಹೇಳಿ ಹೋದವನು 2 ಸ್ಪಾಟ್ಗಳನ್ನ ಗುರುತಿಸಿ ಒಂದಷ್ಟು ಸಮಯವನ್ನ ಕೂಡ ತೆಗೆದುಕೊಂಡು
ಯಾಕೋ ಇದಲ್ಲ ಇದಲ್ಲ ಅಂತ ಹೇಳಿ ಮತ್ತೆ ನಂತರದಲ್ಲಿ ಆ ಸ್ಪಾಟ್ ಅನ್ನ ಗುರುತಿಸಿದ ಅಂತ ಹೇಳಿ ಗುರುತಿಸಿದ 2 ಸ್ಥಳಗಳಲ್ಲಿ ಅಕ್ಕಪಕ್ಕ 4 ಕಡೆ ಅಗೆದಿದ್ದಾರೆ ಎಸ್ಐಟಿ ತಂಡ. 4 ಕಡೆ ಅಗೆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನೋಡಿ, ಗುರುತಿಸಿದ 2 ಸ್ಥಳದಲ್ಲಿ 4 ಕಡೆ ಅಗೆದಿದ್ದಾರೆ ಎಸ್ಐಟಿ ತಂಡ, ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ದೂರುದಾರ ನಾನು ಇಲ್ಲೇ ಹೂತಿದ್ದೆ ಅಂತ ಹೇಳಿದ್ನಂತೆ. ಇಲ್ಲಿ ಹೂತಿದ್ರೆ ಮೂಳೆಗಳಾದ್ರೂ ಸಿಗ್ಬೇಕಲ್ವಾ? ಏನ್ ಗುಂಡಿನೇ ಹೆಣ ನುಂಗತ್ತ? ಕೊನೆಗೆ ಮತ್ತೆ 1 ಗಂಟೆ ಟೈಮ್ ಅನ್ನ ತೆಗೆದುಕೊಂಡಿದ್ದಂತೆ ಅನಾಮಿಕಾ. 1 ಗಂಟೆ ಟೈಮ್ ಅನ್ನ ತೆಗೆದುಕೊಂಡು ಯೋಚಿಸ್ತಾ ಇದ್ದ ದೂರುದಾರ, ಸಾಕ್ಷಿ ದೂರುದಾರ. ಕೊನೆಗೆ ಮತ್ತೆ ಅದೇ ಜಾಗ ಅಂತಂದಾಗ ಎಸ್ಐಟಿ ಟೀಮ್ ವಾಪಸ್ ಅಲ್ಲಿಗೆ ಹೋಯ್ತು. ಆದ್ರೆ ಅನಾಮಿಕನ ಮೇಲೆಯೇ ಅನುಮಾನಗಳು ಮೂಡೋಕೆ ಶುರುವಾಯಿತು. ಹೀಗಾಗಿ ನಿಜವಾಗ್ಲಿಯೂ ಕೂಡ ಶವವನ್ನ ಹೂತಿದ್ದಾನ ಅಥವಾ ಸುಳ್ಳು ಹೇಳ್ತಾ ಇದ್ದಾನ? ಇಲ್ಲ ನಿರ್ದಿಷ್ಟ ಜಾಗವನ್ನ ಗುರುತಿಸೋದಕ್ಕೆ ಆಗ್ತಾ ಇಲ್ವಾ? ಅಬ್ಬಬ್ಬಬ್ಬ, ಟೆಲಿಗ್ರಾಫಿಕ್ ಮೆಮರಿನೋದೇನೋ ಹೇಳಿದ್ರಲ್ಲ, ಎಲ್ಲಿ ಹೋದ್ರು ಆ ಪುಣ್ಯಾತ್ಮರೆಲ್ಲ? ಆತನ ಮೆಮೊರಿ ಅದೆಂತ ಮೆಮೊರಿ, ವಾರೆ ವಾ ಶಬ್ಬಾಸ್ ಅಂತಿದ್ರಲ್ಲ, ಎಲ್ಲಿ ಹೋದ್ರು ಅವರು? ಕೇಳ್ಬೇಕಲ್ವಾ? ಆತ ತೋರಿಸಿದ ಮಾತ್ರಕ್ಕೆ ಅವನೊಂದು ಮೆಮೊರಿ ಪವರ್ ಅಂತ ಎಲಿಫೆಂಟೈನ್ ಮೆಮೊರಿ ಆಗ್ಬಿಡುತ್ತಾ? ಅದರ ತನಿಖೆ ಆಗ್ಬೇಕು, ಪತ್ತೆ ಹಚ್ಚಬೇಕು. ಆತ ತೋರಿಸಿದ ಜಾಗದಲ್ಲಿ ಶವಗಳೇನಾದ್ರೂ ಇದ್ರೆ ಆವಾಗ ಒಪ್ಕೊಳ್ಬಹುದು ಆತನ ಮೆಮೊರಿ ಏನು ಅಂತ. ಆದ್ರೆ ಈ ಸಂದರ್ಭದಲ್ಲಿ ಆತ ತನಿಖಾಧಿಕಾರಿಗಳ ದಿಕ್ಕನ್ನು ಕೂಡ ತಪ್ಪಿಸ್ತಾ ಇದ್ದಾನೆ ಅನ್ನುವಂತಹ ಅನುಮಾನ ತನಿಖಾಧಿಕಾರಿಗಳಿಗೂ ಕೂಡ ಮೂಡಿದೆ. ಈಗ ಅನಾಮಿಕನ ಮೇಲೆಯೇ ಎಸ್ಐಟಿಗೆ ಅನುಮಾನ ಶುರುವಾಗಿರುವಂತದ್ದು. ದೂರುದಾರ ಏನು ತಾನು ಇಲ್ಲೇ ಹೂತಿದ್ದೆ ಅಂತ ಹೇಳಿ ಸ್ಪಾಟ್ ಅನ್ನ ತೋರಿಸದ ಮೇಲೆ ಇರ್ಬೇಕಲ್ವಾ ಅಲ್ಲಿ? ಈಗ ಹೆಂಗಾಗಿದೆ ಎಸ್ಐಟಿ ತನಿಖಾಧಿಕಾರಿಗಳ ಕೆಲಸ ಅಂತಂದ್ರೆ, ಏನೋ ಉದ್ಯೋಗ ಇಲ್ದೆ ಹೋದವರು ಬೇರೆ ಏನೋ ಕೆಲಸ ಮಾಡಿದ್ರಂತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ ಇವ್ರ ಕತೆ ಪಾಪ.